ಇನ್ನು ಕೊಲೆ ಕೇಸ್ನಲ್ಲಿ ಸಿಲುಕಿ ಆರೋಪಿ ದರ್ಶನ್ ವಿಲವಿಲ ಒದ್ದಾಡ್ತಾ ಇದ್ದಾರೆ. ಸೆಲ್ನಲ್ಲಿ ಇರಿಸಿ ಕೆಡಿ ಗ್ಯಾಂಗಿಗೆ ಪೊಲೀಸರಿಂದ ವಿಚಾರಣೆ ಮಾಡಲಾಗ್ತಾ ಇದೆ. ದರ್ಶನ್ ಇರುವಂತ ಸೆಲ್ನಲ್ಲಿ ಚಾಪೆ ಬಿಟ್ರೆ ಬೇರೇನೂ ವ್ಯವಸ್ಥೆ ಇಲ್ಲ. ಟೇಬಲ್ ಇಲ್ಲ, ಚೇರ್ ಇಲ್ಲ, ದಿವಾನ್ ಕಾಟ್ ಇಲ್ಲ, ಎಲ್ಲವನ್ನ ಪೊಲೀಸರು ತೆಗೆದು ಹಾಕಿದ್ದಾರೆ. ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡದಂತ ಆರೋಪಿ ದರ್ಶನ್ ಅಂದ್ರೆ ಐಷಾರಾಮಿ ಜೀವನ ಗೊತ್ತು, ಸೆಲೆಬ್ರಿಟಿಗಳು ಅವರ ಲೈಫ್ ಸ್ಟೈಲ್ ಯಾವ ರೀತಿ ಆಗಿರುತ್ತೆ ಅಂತ. ಬಟ್ ಈಗ ಅದ್ಯಾವುದೂ ಕೂಡ ಇಲ್ಲ. ಸುಖದ ಸುಪ್ಪತ್ತಿಗೆಯಲ್ಲಿದ್ದಂಥ ಚಕ್ರವರ್ತಿಗೆ ಚಾಪೆ ಮೇಲೆ ನಿದ್ದೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಮೊದಲನೇ ಮಹಡಿಯ ಕೊಠಡಿಯಲ್ಲಿ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ. ನಿನ್ನೆವರೆಗೂ ದರ್ಶನನ್ನ ಪ್ರತ್ಯೇಕ ಕೊಠಡಿಯಲ್ಲಿ ವಿಚಾರಣೆ ಮಾಡಲಾಗ್ತಾ ಇತ್ತು, ಪ್ರತ್ಯೇಕ ಕೊಠಡಿಯಲ್ಲಿ ಇರಿಸಲಾಗಿತ್ತು. ಇವತ್ತು ಸೆಲ್ನಲ್ಲಿ ಇರಿಸಿ ವಿಚಾರಣೆ ನಡೆಸ್ತಾ ಇರುವಂತಹ ಪೊಲೀಸರು ಸೆಲ್ನಲ್ಲಿ ಇರಿಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಕೊಲೆ ಕೇಸ್ನಲ್ಲಿ ಸಿಲುಕಿ ಆರೋಪಿ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. A2 ದರ್ಶನ್ ಅಂದ್ರೆ A1 ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲ್ ಸೇರಿದ್ದಾರೆ ಪವಿತ್ರ ಗೌಡ. A2 ದರ್ಶನ್ ಅನ್ನ ಇನ್ನೂ ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ. ಪೊಲೀಸರು ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಬಟ್ ಅಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ ದರ್ಶನ್. ಇನ್ನು ಡೆಡ್ಲಿ ಡಿ ಗ್ಯಾಂಗಿಗೆ ವಿಚಾರಣಾ ದಿನ ಖೈದಿ ನಂಬರ್ ಅನ್ನ ಹಂಚಿಕೆ ಮಾಡಲಾಗಿದೆ. ಯಾರೆಲ್ಲ ಜೈಲು ಪಾಲಾಗಿದ್ದಾರೆ ಅವರಿಗೆ ವಿಚಾರಣಾ ದಿನ ಖೈದಿ ನಂಬರ್ ಅನ್ನ ನೀಡಲಾಗಿದೆ. ಯಾರ್ಯಾರಿಗೆ ಯಾವ್ಯಾವ ನಂಬರ್ ನೀಡಲಾಗಿದೆ ಅಂತ ನೋಡೋದಾದ್ರೆ A1 ಪವಿತ್ರ ಗೌಡ 6024, ಪವಿತ್ರ ಗೌಡಗೆ 6024 ನಂಬರ್ ಅನ್ನ ನೀಡಲಾಗಿದೆ. ಹಾಗೆ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಈತನಿಗೆ 5935 5935, ನಿಖಿಲ್ಗೆ 5936, ರವಿಗೆ 6004 6004, ಪವನ್ಗೆ 6025. ಹಾಗೆ ರಾಘವೇಂದ್ರ ಕಿಡ್ನಾಪ್ ಆರೋಪಿ ಇದ್ದಾನಲ್ಲ ಈತನಿಗೆ 6026, ನಂದೀಶ್ಗೆ 6027, ಜಗದೀಶ್ಗೆ 6028, ಅನು ಅಲಿಯಾಸ್ ಅನುಕುಮಾರ್ ಏನಿದ್ದಾನೆ ಈತನಿಗೆ 6029, ನಾಗರಾಜ್ಗೆ 6030, ಲಕ್ಷ್ಮಣ್ಗೆ 6031 6031, ದೀಪಕ್ಗೆ 6032 6032, ವಿಚಾರಣಾ ದಿನ ಖೈದಿ ಕೇಶವ್ಗೆ 6033. ವಿಚಾರಣೆ ದಿನ ಖೈದಿ ನಂಬರ್ ಹಂಚಿಕೆಯನ್ನು ಮಾಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವಂತಹ ಆರೋಪಿಗಳು ಇವರೆಲ್ಲರಿಗೂ ಕೂಡ ಸದ್ಯಕ್ಕೆ ಖೈದಿ ನಂಬರ್ ವಿಚಾರಣಾ ದಿನ ಖೈದಿ ನಂಬರ್ ಅನ್ನ ನೀಡಲಾಗಿರುವಂಥದ್ದು. ಪವಿತ್ರ ಗೌಡ, ಕಾರ್ತಿಕ್ ಅಲಿಯಾಸ್ ಕಪ್ಪೆ, ನಿಖಿಲ್, ರವಿ, ಪವನ್, ರಾಘವೇಂದ್ರ, ನಂದೀಶ್, ಜಗದೀಶ್, ಅನುಕುಮಾರ್, ನಾಗರಾಜ್, ಲಕ್ಷ್ಮಣ್, ದೀಪಕ್ ಇವರೆಲ್ಲರೂ ಕೂಡ ಈಗ ಜೈಲು ಪಾಲಾಗಿದ್ದಾರೆ. ಇವರೆಲ್ಲರಿಗೂ ಕೂಡ ವಿಚಾರಣಾ ದಿನ ಖೈದಿ ನಂಬರ್ ಅನ್ನ ನೀಡಲಾಗಿರುವಂಥದ್ದು. ಸದ್ಯಕ್ಕೆ ಜೈಲಲ್ಲೇ ಕಾಲ ಕಳಿಬೇಕಾದಂತಹ ಅನಿವಾರ್ಯತೆ ಇರುವಂಥದ್ದು ಎಲ್ಲ ಆರೋಪಿಗಳಿಗೆ, ಯಾರೆಲ್ಲ ಜೈಲು ಪಾಲಾಗಿದ್ದಾರೆ ಅವರಿಗೆ. ಮತ್ತೊಂದು ಕಡೆ ದರ್ಶನ್ ಅಂಡ್ ಗ್ಯಾಂಗ್ ಅಂದರೆ ಒಂದಷ್ಟು ಜನ ಆರೋಪಿಗಳು ಸದ್ಯಕ್ಕೆ ಸ್ಟೇಷನ್ನಲ್ಲಿದ್ದಾರೆ. ಅವರು ಇನ್ನೂ ಕೂಡ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಅವ್ರನ್ನ ಸೆಲ್ನಲ್ಲಿ ಇರಿಸಲಾಗಿದೆ.